ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಿ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡುವ ಸಂಕಲ್ಪ ಹೊಂದಿರುತ್ತೇವೆ. ಜನರ ಸಹಕಾರ ಅತಿ ಮುಖ್ಯ ಎಂದು ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಟಿ.ಒ. ಶ್ರೀನಿವಾಸ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬುಧವಾರ ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಡೆದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಅರವಿಂದ್, ನೋಡಲ್ ಅಧಿಕಾರಿ ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜ್, ತಾಲೂಕು ಸಂಯೋಜಕ ಗಿರೀಶ್, ಗ್ರಾಮ ಪಂಚಾಯತಿ ಸದಸ್ಯರಾದ ಈರಮ್ಮ, ಶಿವಣ್ಣ, ವಿಶಾಲಮ್ಮ, ಮೈಲಾರಪ್ಪ, ರಜಿಯಾ ಬಿ, ನಾರಾಯಣ ರೆಡ್ಡಿ, ಯಶೋದಮ್ಮ, ಮಾರಣ್ಣ ಸೇರಿದಂತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಜರಿದ್ದರು. ಸಾಮಾಜಿಕವಾಗಿ ಇಲ್ಲಿ ಏನೋ ಒಂದು ಲೆಕ್ಕವನ್ನು ಇಲ್ಲಿ ತಮ್ಮ ಮುಂದೆ ಪರಿಶೀಲನೆ ಮಾಡುವಂಥದ್ದು. ಆ ಒಂದು ಈ ಶುಭ ದಿನ ಏನಪ್ಪ ಅಂತಂದರೆ, ಏನು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನಲ್ಲಿ ಅಂದರೆ ಕಳೆದ ಒಂದು ವರ್ಷ ಹಿಂದೆ ಏನೋ ಒಂದು ಕಾಮಗಾರಿಗಳಾಗಿದ್ದಾವ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚಾಗಿದೆ ಎಂಬುದನ್ನು ಇಲ್ಲಿ ನಮ್ಮ ತಂಡದವರು ಕಳೆದ 4 ದಿನಗಳಿಂದ ಇಲ್ಲಿ ಕಾಮಗಾರಿ ಸ್ಥಳ ಪರಿಶೀಲನೆ ಮತ್ತು ಕಾಮಗಾರಿ ಕಡಿತ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ವರದಿಯನ್ನು ಇವತ್ತು ತಮ್ಮ ಮುಂದೆ ಇಲ್ಲಿ ಮಂಡನೆ ಮಾಡ್ತೀವಿ. ಅದರ ಜೊತೆಗೆ ಏನು ತಮ್ಮ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ 15ನೇ ಹಣಕಾಸು ಯೋಜನೆಯಲ್ಲಿ ಏನೋ ಒಂದು 2020-21ರಿಂದ ಹಿಡಿದು 2022-23ರವರೆಗೆ ಏನೋ ಒಂದು ಚಟುವಟಿಕೆಗಳನ್ನು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ನಾವು ಒಂದು ವರದಿಯನ್ನು ಮಾಡಿದ್ದೀವಿ. ಅದನ್ನು ತಮ್ಮ ಮುಂದೆ ಇಲ್ಲಿ ಒಂದಿನ ಪ್ರಸ್ತುತಪಡಿಸ್ತೀವಿ. ತಾವಿಲ್ಲಿ ಸ್ಥಳೀಕರು ಇರ್ತೀರಿ, ನಮಗೆ ಗೊತ್ತಿರೋ ವಿಚಾರಗಳು ತಮಗೆಲ್ಲ ಗೊತ್ತಿರ್ತವೆ. ಅಂಥವೇನಾದ್ರು ಸಮಸ್ಯೆಗಳಿದ್ರೆ, ಏನಾದ್ರು ಲೋಪದೋಷಗಳಿದ್ರೆ ತಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ತಮಗೆ ಅವಕಾಶ ಐತಿ. ಹಾಗಾಗಿ ಇಲ್ಲಿ ನಾನು ವರದಿ ಮಂಡನೆ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಗೆ ಅನುಕೂಲ ಮಾಡಿಕೊಡ್ತೀನಿ. ತದನಂತರ ಏನಾದರೂ ಸಮಸ್ಯೆಗಳಿದ್ರೆ ನಾನು ಮುಂದೆ ಚರ್ಚೆ ಮಾಡ್ತೀನಿ. ಇಲ್ಲ ಅಂತಂದು ಚರ್ಚೆ ಮಾಡಿ ಆ ಸಭೆ ಮುಗಿದ ಮೇಲೆ ನಾವೇನು ಮಾಡ್ತೀವಿ, ನಿಮಗೆ ಹೊಸದಾಗಿ ಏನಾದರೂ ಅರ್ಜಿ ಇದ್ದರೆ ಅದಕ್ಕೆ ಅವಕಾಶ ಕೊಡ್ತೀವಿ. ನಂತರ ನಿಮ್ಮೂರಿನಲ್ಲಿ ಗ್ರಾಮ ಸಭೆಗಳು ಕೂಡ ಮಾಡ್ತೀವಿ. ಆ ಗ್ರಾಮ ಸಭೆಗಳಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಆಯಿತಾ? ಈಗ ಹಿಂದೆ ನಡೆದಿರ್ತಕ್ಕಂಥ ಕಾಮಗಾರಿಗಳು ಕರೆಕ್ಟಾಗಿ ಆಗಿದಾವ ಇಲ್ಲ ಅಥವಾ ಕಳಪೆ ಇದಾವ, ಆ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಿಕ್ಕಾಗಿ ಒಂದು ಸಭೆ ಸೇರಿಸಿರೋದು. ಇದಕ್ಕೆ 16,432 ರೂಪಾಯಿ ಹಣ ಪಾವತಿ ಮಾಡಿರುತ್ತಾರೆ. ಕಾಲೇಳಿ ಗ್ರಾಮದ ರತ್ನಮ್ಮ ಕೋಂ ಪಾಂಡುರಂಗಪ್ಪ ಇವರ ವಸತಿ ನಿರ್ಮಾಣ, ಇದಕ್ಕೆ 24,016 ರೂಪಾಯಿ ಹಣ ಪಾವತಿ ಮಾಡಿರುತ್ತಾರೆ. ಚಿಕ್ಕಮಗಳೂರು ಗೌಡಟ್ಟಿ ಗ್ರಾಮದ ಗೌರಮ್ಮ ಕೋಂ ತಿಮ್ಮಣ್ಣ ಇವರ ವಸತಿ ನಿರ್ಮಾಣ, ಇದಕ್ಕೆ 3,792 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ. ಹಿರೇಮಲ್ಲನಹೊಳೆ ಗೌಡಟ್ಟಿ ಗ್ರಾಮದ ಶಿವಮ್ಮ ಕೋಂ ತಿಮ್ಮಣ್ಣ ಇವರ ವಸತಿ ಯೋಜನೆಯಲ್ಲಿ ಅನುಷ್ಠಾನಗೊಂಡಿರತಕ್ಕಂಥ ಕೆಲಸಗಳನ್ನು ಪ್ರತಿ ವರ್ಷ ಏನು ತಾಲೂಕ್ ಪಂಚಾಯಿತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದವರು, ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಯೋಜಕರು ಮತ್ತು ಅವರ ತಂಡ ಏನು ಆ ಒಂದು ಆರ್ಥಿಕ ವರ್ಷದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ, ಕಡತಗಳನ್ನು ಪರಿಶೀಲನೆ ಮಾಡಿ, ಸ್ಥಳ ಭೇಟಿ ಮಾಡಿ, ಕೂಲಿಕಾರರನ್ನು ಭೇಟಿ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಅವರು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ದಿನ 23-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಕಳೆದ ಒಂದು ವಾರದಿಂದ ಸಾಮಾಜಿಕ ಪರಿಶೋಧನಾ ತಂಡದವರು ಎಲ್ಲ ಪರಿಶೀಲನೆ ಮಾಡಿ ವರದಿಯನ್ನು ತಯಾರು ಮಾಡಿದ್ದಾರೆ ಸರ್. ಈ ದಿನ ಆ ಒಂದು ವರದಿಯ ಮಂಡನೆ ಮತ್ತು ಅನುಮೋದನೆಯನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯನ್ನು ನಡೆಸ್ಕೊಳ್ಬೇಕು ಅಂತೇಳಿ ಮಾನ್ಯ ಲಿಂಗರಾಜ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ವರದಿ ಮಂಡನೆ ಮಾಡಲಿಕ್ಕೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡವರಿಗೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತೇನೆ ಸರ್.